ಕನ್ನಡಿಗರ ಪೌರುಷ, ಕನ್ನಡಿಗರ ಸಾಹಸ, ಕನ್ನಡಿಗರ ಸ್ವಾಭಿಮಾನ ಆ ಚಂದ್ರಾರ್ಕವಾಗಿ ನಿಲ್ಲುವಂಥದ್ದೇ ಹೊರತು ನಿನ್ನಂಥ ಕೋಟಿ ಪಲ್ಲವರ ನಿರಂತರ ದಾಳಿಯಿಂದ ಅಳಿಯದು ಎಂಬ ಸತ್ಯವನ್ನು ಪ್ರತ್ಯಕ್ಷ ಪ್ರಮಾಣ ಮಾಡಿ ತೋರಿಸುತ್ತೇನೆ. ಇದೇ ನನ್ನ ಗುರಿ, ಇದೇ ನನ್ನ ಮಂತ್ರ, ಇದೇ ನನ್ನ ಪ್ರತಿಜ್ಞೆ. ವಾವ್! ಈ ಡೈಲಾಗ್ ರಾಜ್ರವರು ಹೇಳುವಾಗ ಕೇಳುಗರ ಮೈಯಲ್ಲಿ ವಿದ್ಯುತ್ ಸಂಚಾರ ಆಗದೇ ಇರದು. ಒಂದು ಕ್ಷಣ ಮೈ ಮೆರೆತು ನೋಡುವ ದೃಶ್ಯವಿದು. ಹೌದು, ಈಗ ನಾವು ಹೇಳ ಹೊರಟಿರುವುದು ಮಯೂರ ಚಿತ್ರದ ಸಾಹಸ ಗಾಥೆಯನ್ನ. ಮಯೂರ ಚಿತ್ರದ ಒಂದಷ್ಟು ತೆರೆಮರೆಯ ಆಶ್ಚರ್ಯ ಎನಿಸುವ ಘಟನೆಗಳನ್ನು ನಿಮ್ಮ ಮುಂದಿಡುವ ಪ್ರಯತ್ನ ನಮ್ಮದು. 1975ರಲ್ಲಿ ವಿಜಯ್ರವರ ನಿರ್ದೇಶನದಲ್ಲಿ ಮೂಡಿಬಂದ ಚಿತ್ರ ಮಯೂರ. ಈ ಚಿತ್ರದಲ್ಲಿ ರಾಜ್ರವರು ಕದಂಬರ ದೊರೆ ಮಯೂರ ಶರ್ಮನ ಪಾತ್ರವನ್ನ ಯಾರೂ ಊಹಿಸದ ರೀತಿಯಲ್ಲಿ ನಿರ್ವಹಿಸಿದ್ದರು. ಮಯೂರ ಚಿತ್ರ ದೇವುಡು ನರಸಿಂಹಶಾಸ್ತ್ರಿಯವರ ಕಾದಂಬರಿ ಆಧಾರಿತ ಚಿತ್ರವಾಗಿತ್ತು. ಕಾದಂಬರಿಗೂ ಸಹ ಮಯೂರ ಎಂದೇ ಹೆಸರಿಡಲಾಗಿತ್ತು. ಚಿತ್ರಕ್ಕೆ ಹಣ ಹೂಡಿದ್ದರು ಟಿ.ಪಿ. ವೇಣುಗೋಪಾಲ್. ಮಯೂರ ಚಿತ್ರದ ವಿಶೇಷತೆಗಳು: ಮೈಸೂರು ಅರಮನೆ ಒಳಗೆ ಚಿತ್ರೀಕರಣಗೊಂಡ ಕೊನೆಯ ಚಿತ್ರ ಮಯೂರ. ಮಯೂರ ಚಿತ್ರಕ್ಕೆ ಹೂಡಿಕೆ ಮಾಡಿದ್ದು 40 ಲಕ್ಷ, ಚಿತ್ರ ಗಳಿಸಿದ್ದು ಬರೋಬ್ಬರಿ 3 ಕೋಟಿ ರೂಪಾಯಿಗಳನ್ನು. ಸಾಮಾಜಿಕ ಚಿತ್ರಗಳೇ ಹೆಚ್ಚಿಗೆ ಬರುತ್ತಿದ್ದ ಸಮಯದಲ್ಲಿ ಐತಿಹಾಸಿಕ ಚಿತ್ರವಾದ ಮಯೂರ ಚಿತ್ರಮಂದಿರದಲ್ಲಿ 30 ವಾರಗಳ ಪ್ರದರ್ಶನ ಕಂಡು ಹೊಸ ದಾಖಲೆ ನಿರ್ಮಿಸಿತ್ತು. 1976ರಲ್ಲಿ ಮಯೂರ ಚಿತ್ರ ತೆಲುಗಿನಲ್ಲಿ ಮಹಾವೀರ ಮಯೂರನಾಗಿ, ಮಲಯಾಳಂನಲ್ಲಿ ರಾಜಮಯೂರ ವರ್ಮ ಎಂಬ ಹೆಸರಿನಲ್ಲಿ ಡಬ್ ಆಗಿ ನೆರೆ ರಾಜ್ಯದವರ ಗಮನ ಸೆಳೆಯಿತು. ಮಯೂರ ಚಿತ್ರದ ಮತ್ತೊಂದು ಬಹುಮುಖ್ಯವಾದ ವಿಶೇಷತೆ, ತೆಲುಗಿನಲ್ಲಿ ಬಂದ ಬಾಹುಬಲಿ ಚಿತ್ರದ ಮೂಲಕಥೆ ಮಯೂರ ಚಿತ್ರದ್ದು. ನೀವು ಬಾಹುಬಲಿ ಚಿತ್ರವನ್ನ ಸೂಕ್ಷ್ಮವಾಗಿ ಗಮನಿಸಿದರೆ ಕಥೆ ಕದ್ದ ಚಿತ್ರದ ಸಾಲಿಗೆ ತೆಲುಗಿನ ಬಾಹುಬಲಿ ಚಿತ್ರ ನಿಲ್ಲುತ್ತದೆ. ಹೀಗೆ ಹಲವು ವಿಶೇಷತೆ, ಆಶ್ಚರ್ಯ ಎನಿಸುವ ವಿಷಯಗಳಿಂದ ಕೂಡಿತ್ತು ಮಯೂರ ಚಿತ್ರ. ರಾಜ್ರವರ ಸಿನಿ ಬದುಕಿನಲ್ಲಿ ಮಯೂರ ಚಿತ್ರ ಕೂಡ ಒಂದು ಮೈಲಿಗಲ್ಲಾಗಿ ಉಳಿಯುತ್ತದೆ. ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನೆಲ್ನನ್ನು ಪ್ರೋತ್ಸಾಹಿಸಿ. ನಮಸ್ತೆ.